ಕುಟುಂಬ ಸಮೇತ ಒಂದು ವಾರ ಡಿ.ಕೆ. ಶಿವಕುಮಾರ್ ಅಮೆರಿಕ ಪ್ರವಾಸಕ್ಕೆ. ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಭೇಟಿ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಎತ್ತಿನಹೊಳೆ ಏತ ಕಾಮಗಾರಿ ಉದ್ಘಾಟನೆ ಹಾಗೂ ಗಣೇಶ ಹಬ್ಬದ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು 8 ದಿನಗಳ ಪ್ರವಾಸಕ್ಕಾಗಿ ಕುಟುಂಬ ಸದಸ್ಯರ ಜತೆ ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರೂ ಆದ ಡಿ.ಕೆ. ಶಿವಕುಮಾರ್ ಪಕ್ಷ ಸಂಘಟನೆ ಹಾಗೂ ಸರ್ಕಾರದ ಕಾರ್ಯಗಳ ಒತ್ತಡದಿಂದ ವಿರಾಮ ಪಡೆದು ಕುಟುಂಬದ ಜತೆ ಕಾಲ ಕಳೆಯಲು ಭಾನುವಾರ ಅಮೆರಿಕಕ್ಕೆ ತೆರಳಿದರು. ಈ ತಿಂಗಳ 16ರವರೆಗೆ ಡಿ.ಕೆ.ಶಿ ಪ್ರವಾಸದಲ್ಲಿ ಇರಲಿದ್ದಾರೆ. ಸಿಟ್ಟಾಗ ಬೇಡ್ರಿ ಮುನಿಯಪ್ಪ, ಯಾಕ್ರಿ ರೈಸ್ ಆಗ್ತೀರಾ? ಎತ್ತಿನಹೊಳೆ ಉದ್ಘಾಟನೆ ವೇಳೆ ಮುನಿಸಿಕೊಂಡ ಮುನಿಯಪ್ಪಗೆ ಸಿಎಂ ಸಮಾಧಾನ. ಇದಕ್ಕೂ ಮೊದಲು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಪಕ್ಷ ಹಾಗೂ ಸರ್ಕಾರದ ಕುರಿತು ಹಲವು ವಿಚಾರಗಳ ಮಾತುಕತೆ ನಡೆಸಿದರು ಎಂದು ಮೂಲಗಳು ತಿಳಿಸಿದೆ. ಈ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭಾನುವಾರ ಪತ್ರ ಬರೆದಿರುವ ಅವರು, ನಿಮಗೆ ಮೊದಲೇ ಮಾಹಿತಿ ನೀಡಿದಂತೆ ಖಾಸಗಿ ಭೇಟಿಗಾಗಿ ಸೆಪ್ಟೆಂಬರ್ 8ರಂದು ಸಂಜೆ ನಾನು ತೆರಳುತ್ತಿದ್ದೇನೆ. 17ರಂದು ವಾಪಸ್ಸಾಗುತ್ತೇನೆ ಎಂದು ಹೇಳಿದ್ದಾರೆ. ಬಯಲು ಸೀಮೆಯನ್ನು ಬಂಗಾರದ ಸೀಮೆ ಮಾಡುವ ಅದಲ್ಲ. ಡಿ.ಕೆ. ಶಿವಕುಮಾರ್ ಯಾವ ನಾಯಕರನ್ನು ಭೇಟಿಯಾಗಲ್ಲ. ಡಿ.ಕೆ.ಶಿ ಕುಟುಂಬದ ಸದಸ್ಯರ ಜೊತೆ ಕೈಗೊಳ್ಳುತ್ತಿರುವ 1 ವಾರದ ಅಮೆರಿಕದ ಪ್ರವಾಸ ಖಾಸಗಿಯಾಗಿದ್ದಾಗಿದೆ. ಈ ವೇಳೆ ನಾನು ಯಾವುದೇ ನಾಯಕರನ್ನು ಭೇಟಿ ಮಾಡುತ್ತಿಲ್ಲ ಎಂದು ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ಲವ್ ಯು ಸೋ ಮಚ್.